ಬಂದಿದ್ವಿ ನಾವು, ಅವಾಗ ಬೆಳ್ಕೊಂಡು ಹೋಗಿದ್ವಿ ನಾವು ನಿಮಗೆ ಆಗಲಿ ಅಂತೇಳಿ. ಅಲ್ಲಿ ಇಲ್ಲಿಂದ ಹೋಗಿ ಒಂದು 4 ತಿಂಗಳಿಗೇ ಕನ್ಸೀವ್ ಆಗಿ ಮಗು. ಎಷ್ಟು ದಿನ ಮುಂಚೆ ಮಕ್ಕಳಿಲ್ಲ? 3 ವರ್ಷ ಆಗಿತ್ತು ಮದುವೆ ಆಗಿ. ಫಸ್ಟ್ನೇ ಬಂದು ಅಬರ್ಟ್ ಆಗಿತ್ತು, ಅದಾದ್ಮೇಲೆ ಇಲ್ಲೇ. ಈಗ ಯಾವ ಊರಿಂದ? ದಾವಣಗೆರೆ. ದೇವರಿನ್ನು ಆಯಸಾರ ಕೊಡಲಿ. ಈಗ ಜಾಸ್ತಿ ದಲ್ಲೆ ಮಾಡೋದು ತಿಳ್ಕೊಂಡು ಹಿಂಗೆ ಆಗಿ ದೇವರು ಆಯಸಾರ ಕೊಡಲಿ, ಮಗುಗೆ ಆರೋಗ್ಯ ಕೊಡಲಿ. ಇದು ಯಾಕೆ ದಾರ ಹಾಕೊಳ್ಳಿ? ನೀವು ವಯಸ್ಸಿಲ್ವಾ? ನೀನು ತಮ್ಮ ಅವಳು ಅಣ್ಣ ಅಂತಾಳೆ. ನಾನು 44 ಏನಂತೀಯ? ನೀವು ತಮ್ಮ ಅಂತ ಪ್ರೀತಿ ಒಂದೇ ಸಾಕು, ವ್ಯತ್ಯಾಸ ಬೇಡ. ಜನ ಎಲ್ಲ ಪ್ರೀತಿ ಹೇಳ್ಬಾರ್ದು. ಸೀರೆನೂ ಕೊಟ್ಟಿನಿ, ಫೋಟೋನು ಕೊಟ್ಟಿನಿ, ಇನ್ನೊಂದು ಕೊಡು ಅಂತ ನೋಡ್ತೀನಿ. ಬರೀ ಹೊಟ್ಟೆಲ್ ಮನ್ಸಲ್ಲ ಹೋಗಪ್ಪ ಹೋಗವ ನೀನಂತ ಹೇಳಿ ಕಳ್ಸಿದ್ರು. ಇವತ್ತು ದಾರಿಲಿ ಹೋಗ್ತಿದ್ರವಪ್ಪ ನಮ್ಮನೇಲಿ ಊಟ ಮಾಡಿ ನಮ್ಮನೇಲಿ ಊಟ ಮಾಡು ಅಂತ ಕರೀತಾರಮ್ಮ. ಅದೇ ಪ್ರೀತಿ. ಮಕ್ಳು ಎರಡು ಓದ್ತೀವ? ಇಬ್ರು ಹೆಣ್ಮಕ್ಳು ಯಾರು? ಏ ತಂಗ್ಯಾರ, ಓಯ್ ಮಕ್ಕಳ ಯಾವ ಇಬ್ರು ಓದ್ತಿದ್ದೀರಾ? ನೀವು ಓದೋ ಕಡೆ ಇಟ್ಕೊಳ್ಬೇಕಂದ ಆಯ್ತಾ? ಸರಿಯಾರಿಟ್ಟಾಗಿ ಎದುರಿಗೆ ಇಟ್ಕೊಳ್ಳಿ ಮಕ್ಕಳು. ಆಯ್ತಾ? ನಾನು ಕೊಡಲ್ಲ, ಒಬ್ರಿಗೆ ಒಂದೇ ಕೊಡೋದು ನನಗೆ. ನೀನು ಸರಿಯಾಗಿ ನೋಡಿ. ಯಾರಾದ್ರೂ ಪ್ರೀತಿಯಿಂದ ಪಟ್ಟ ಇಸ್ಕೊಬೇಕಂದ ನೋಡಿ. ಯಾರೇ ಮಕ್ಕಳು ಓದ್ತೀವಿ, ನಾನು ನಮ್ಮ ಮಾವ ಅವರೆಲ್ಲ ಹುಡುಕಿದೀವಿ, ಸಿಗ್ಲೇ ಇಲ್ಲ. 9 ದಿನ ಅಲ್ಲ 15 ದಿನ, 1 ತಿಂಗಳು ಆಗಿತ್ತು. ಚೆನ್ನಾಗಿ ಒಂದು ಅಷ್ಟು ಓಡಾಡ್ತಾ ಇತ್ತು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಎಷ್ಟೇ ಹುಡುಕಿದ್ವಿ, ಸಿಗ್ಲಿಲ್ಲ. ಅದೇ ದಾರಿಲಿ ಹೋಗಿದೀವಿ, ಸಿಗ್ಲಿಲ್ಲ. ಅಮ್ಮ ದುರ್ಗಮ್ಮ ಅಂತ ಇಕ್ಕಿದ್ದೆ. ಅದಕ್ಕೆ ದುರ್ಗಾ ಅಂತ ಹೋಗುದು, ಅಮ್ಮ ಅಂತ ಕೂಗುತ್ತೆ. ಅವಾಗ ಅಮ್ಮ ಅಂತ ಹೋಗುತ್ತೆ. 1 ಕಿಲೋಮೀಟರ್ ಮುಂದಕ್ಕೆ ಹೋಗಿದ್ದೀನಿ ಗಾಡಿಯಲ್ಲಿ, ಅಮ್ಮ ಅಂತ ಹೋಗುತ್ತೆ. ದುರ್ಗಾ ಅಂತ ಹೋಗಿದ್ದಕ್ಕೆ ಅಮ್ಮ ಅಂತ. ಯಾವ ಊರಾಗದು? ಆ ಎಮ್ಮನಿಗೆ ಅಮ್ಮ ನಿಂಗೆ ಕರು ಸಿಕ್ಕಿದ್ರೆ 101 ಹಾಕ್ತೀನಿ ಅಂತ ಮುಕ್ಕೊಂಡೆ. ತಕ್ಷಣ 5 ನಿಮಿಷಕ್ಕೆ ದುರ್ಗಾನಷ್ಟಕ್ಕೆ ಅಮ್ಮ ಅಂತ ಕೂಗ್ತ ಮತ್ತೆ ಹೋಗಿ ಇಟ್ಕೊಂಡ್ ಬಂದೆ. ಅದು ನಿನ್ ಭಕ್ತಿ ಕಣಮ್ಮ. ನಿಂದು ಇವಾಗ ಸಮಯ ದುರ್ಗಾ ಅಂದ್ರೆ ಸಾಕು, ಎಲ್ಲನ್ನ ಇರ್ಲಿ ಅಮ್ಮ ಅಂತ ಕೂಗುತ್ತೆ. ನಾನು ಅದು ಕೊಡಂಗಿಲ್ಲ. ನೀನು ಕೊಡಲ್ಲ ಅದು ಹೆಣ್ಕರುನ ಸಮಯ ಮನೆಗೆ ಬರುತ್ತೋ ಅದಷ್ಟೇ. ನಾಟಿನ ಏನೋ ಆ ಕರು ನಿಮ್ಮ ಮನೆ ಬೆಳಗ್ಲಿ. ಮನೆಗೆ ಬಲ್ಕಾಣಿಕೆ ಬರೋದು. ಅಯ್ಯೋ, ನನಗೊಬ್ಬ ಯಾರ ಕೊಟ್ಟಿರ ಹಸು. ಯಾರಾದ್ರೂ ಹೋಗಲ್ಲ, ನನ್ನ ಹತ್ರ ಮಾತ್ರ ಕೈ ಹಿಡ್ಕೊಂಡು ಇದ್ ಮಾಡ್ತಾನೆ ಇರುತ್ತೆ. ನಿನ್ನ ತಂಗಿ ಅಲ್ಲ ಅದಕ್ಕೆ. ದೇವರ ಆಶೀರ್ವಾದ. ನೀವು ಏನ್ ಬೆಳೆದಿದ್ರಿ? ಇವಾಗ ಟೊಮಾಟೊ ಇದೆ, ಬದನೆ ಇದೆ. ಮೊದಲು ಏನ್ ಬೆಳೆದಿದ್ರಿ? ಮೊದಲು ಇದು ಈರುಳ್ಳಿ ಹಾಕಿದ್ವಿ. ಅದ್ರಲ್ಲಿ 1-2 ಲಕ್ಷ. ಅಲ್ಲ, ಏನಂತ ಬೇಡ್ಕೊಂಡಿದ್? ಕುಂಬಳಕಾಯಿದ? ಏನಂತ ಬೇಡ್ಕೊಂಡಿದ್ರಿ? ಚೆನ್ನಾಗಿ ಬೆಳೆ ಬಂದ್ರೆ ಚೆನ್ನಾಗಿ ಬೆಳೆ ಬಂದ್ರೆ ನಾವು 101 ಏನೋ ಅರ್ಕೆ ಮಾಡ್ಕೊಂಡಿದ್ದಾರೆ. ಆ ಬೆಳೆಯಲ್ಲಿ 2 ಲಕ್ಷ ಬಂದಿದೆ ಇವ್ರಿಗೆ ಲಾಭ. ಲಾಭ ಬಂದ್ಮೇಲೆ ಬರ್ಲಿಲ್ಲ. ಬಂದಿಲ್ಲ ಅಂತ ಬೆಳೆನೇ ಇಲ್ಲ. ರೈತರು ಯಾರ ಈ ತರ ಮಾಡ್ಕೊಂಡಿದ್ರೆ ದೇವ್ರೇನ್ ಮರಿ ಕಡಿನಲ್ಲ. ನಿಮ್ಗೆ ₹1 ಬಂದ್ ಹಾಕಿ ಇಲ್ಲ ಏನೂ ಆಗಿಲ್ಲ, ಬಂದು ತಾಯಿ ಮುಂದೆ ಅಡ್ಬಿದ್ದು ಹೋಗಿ ನಿಮ್ಗೆ ಹೊಲದಲ್ಲಿ ಬೆಳೆ ಬರ್ಲಿ. ಬಹಳ ಖುಷಿ ಆಗುತ್ತೆ. ಮುಂದಕ್ಕೆ ಚೆನ್ನಾಗಿ ಬೆಳೆ ಬರ್ಲಿ. ಅವರಿಗೆ ಬಾ ತಂಗಿ ಮಾವನು ನಿಮ್ಮಮ್ಮನ ಒಂದೇ ಸಾಕೋಗು. ಪಾಪ ಅಲ್ಲಿ ಓದೋದಾಕ ಇಟ್ಕೊಂಡು ಸಾಕು ಮಕ್ಕಳೇ. ಇದು ಸ್ಟಿಕ್ಕರ್ ಏನಾಗೋದಿಲ್ಲ, ಯಾರೋ ಮಾಡ್ಕೊಟ್ಟಾರೆ. ಎಲ್ಲಿರುತ್ತೆ ಅಲ್ಲಿ. ಈಗ ಯಾರಿಗೆ ಮಾಡ್ಸಿದೀನಿ ಅಂದ್ರೆ ಈಗ ನಂಗೆ, ಈಗ ನಾನೇ ಹೇಳ್ತಿದ್ದೀನಿ ನಿಂಗೆ ₹100 ದುಡ್ಡಿರಲ್ಲ ನನಗೆ, ಅಷ್ಟು ಬಡವ ಅಂತ. ನಮಗೆ ಮುಗಿಸೋಗ್ಬಿಡ್ತು ಅಂತ. ನಮ್ಮ ಅಪ್ಪ ಕರೆಂಟ್ ಹೊಡೆದು ಯಾರು ಬಂದಿರಲಿಲ್ಲ ಅವತ್ತಿನ ಕಾಲಕ್ಕೆ. ನಾನು ದುಡ್ಡು ಯಾರು ನಂಗೆ ಸಹಾಯ ಮಾಡಲಿಲ್ಲ. ಹಂಗಾಗಿ ಈಗ ಏನು ಮಾಡ್ತೀವಿ ಅಂದರೆ, ನಮ್ಮ ಅಪ್ಪ ಚೆನ್ನಾಗಿದ್ದಾರೆ, ಬಟ್ ಮಗು ತಿರೋದಿಲ್ಲ. ನಂಗೆ 16 ವರ್ಷ ಮಗಳು ಹೊಳಿತಾರ. ಈಗ ಮುತ್ತಂತ ಮಕ್ಕಳು 8 ವರ್ಷ ಹಬ್ಬ ದೇವ್ರು ಸಿಕ್ಕಿದ್ಮೇಲೆ. ಅದಕ್ಕೆ ನಾನು ದಾನ ಮಾಡೋದು. ಎಷ್ಟು ಅಂಧಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಅಕ್ಕಿ ಹೊಡೆಯೋದು, ಹ್ಯಾಂಡಿಕ್ಯಾಪ್ ಕೊಡೋದು. ಮುಂಚೆ ನೀರೆಲ್ಲ ಕೊಡ್ತಿದ್ದೆ, ಬಂದಲ್ಲಿ ಆಡ್ಕೊಂಡು ನಿಲ್ಲಿಸ್ಬಿಟ್ಟಿದ್ದೀನಿ. ಆಲ್ಟಿಂಗ್ ಇದಾಯ್ತು. ನಾನಿದ್ದಿದ್ದವ ನಿಂಗೆ 3 ಚೆನ್ನಾಗಿದ್ರು, ನಾನಿದ್ದಿದ್ದವ ನಿನಗೆ ಎಂತ ಮಾಡ್ಲಿಕ್ಕೆ ಕೊಟ್ಟು ನೀವು 1,10,00,000 ಜನ ತಂಗಿದರಿಗೆ ಆಧಾರ ಆಗ್ತಿರಲ್ಲ. ಅದಕ್ಕಿಂತ ಏನು ತಂಗಿಯರಿಗೆ ನಾನು ಅಣ್ಣ ಆಗ್ತಾ ಇದ್ದೆ. ಅದಕ್ಕಿಂತ ಏನು ಬೇಡ. ನಮ್ಮ ಅಕ್ಕ, ಇವರು ನಮ್ಮ ಅಕ್ಕ, ಇವರಿಬ್ರಿಗೆ ಬಲ ಕೊಡೋದು ಮಾಡು. ಎಲ್ಲರಿಗೂ ಕೊಡ್ತಾರೆ. ಏನ್ ಕೊಟ್ರೆ ಪ್ರೀತಿ ಇಲ್ಲ. 12 ಸೀರೆ ಕೊಡ್ತೀನಿ. ಇಬ್ರು ಒಳಬಾರ್ದು.
ಈ 3 ಜನ ತಂಗಿಯರು ಅಳ್ಬಾರ್ದು ಇವ್ರು ಎಲ್ಲರಿಗೂ ಎಲ್ಲೋಗ್ಬೇಕು ಒಂದು ಬಸ್ ಹತ್ತಬೇಕು ಕೈ ಕಲ್ಲೆಲ್ಲ ನಡುತ್ತೆ. ರೆಡಿ ಮಾಡ್ತೀನಿ ತಂಗಿ. ಈಗ ನಿನ್ನ ಹೊಟ್ಟೆ ರೆಡಿ ಮಾಡಿದೀನಿ ತಂಗಿ, ಕೈ ಕಾಲು ರೆಡಿ ಮಾಡ್ತೀನಿ. ಆ ಮನೆ ಮೊಮ್ಮಗು ಬಂದು ಮಾಡ್ಕೊಡ್ತೀನಿ ಆಯ್ತಾ? ಇದೆ ಒಂದು ನಮ್ಮಮ್ಮಗ ಅಜ್ಜಿ ಅಂತ ನಮ್ ಕರೀತಾರೆ. ಅಯ್ಯೋ ಅಣ್ಣ, ಇಷ್ಟೊಂದು ನಿಮ್ ಫೋಟೋ ನಿಮ್ ನಿಂತು ನೋಡ್ದಲೆ ನಾನು ಆಚೆಗೆ ಹೋಗಲ್ಲ ಅಣ್ಣ. ಕುಂಕುಮ ಇಕ್ಕಲ್ದಲೆ ಒಂದು ಇದು ಮಾಡ್ದಲೆ ಆಚೆಗೆ ಹೋಗಲ್ಲ ಅಣ್ಣ. ಏನು ತಂಗಿ ಇವ್ರು ನಮ್ಮ ಅತ್ತೆ. ಮತ್ತೆ ಅಮ್ಮ ಇನ್ನೊಂದು ದೇವ್ರ ಸಾರಿ ಕೊಡು. ದೇವ್ರ ಸಾರಿ ಇರುತ್ತೆ ಅಜ್ಜಿ ನೋಡಿ. ಕಿತ್ಕೊಳ್ಳೋಕ್ಕಿಂತ ಕೊಟ್ಟು ನೋಡಿ ಮಜಾ ಬರುತ್ತೆ. ಏನು ಹೇಳಿ? ಕಿತ್ಕೊಳ್ಳೋಕ್ಕಿಂತ ಕೊಟ್ಟು ನೋಡೋಣ ಮಜಾ ಬರುತ್ತೆ. ಬರಲ್ವಾ? ಕೊಟ್ಟು ನೋಡೋಣ ತಂಗಿ ಹೆಂಗಂತ. ಬಸ್ಸಿಗೆ ಬರಕ್ಕಾಗಲ್ಲ ಅಂತ ಇಲ್ಲೋಣ. ಏನಾರಾಗ್ಲಿ ನನ್ನ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಕರ್ಕೊಂಡು. ಹೆಸರು ಕಾಳು ಹಿಂಗೆ ಉಳ್ಕೊಳ್ರಿ. ನಿಮ್ಗೆ ಖುಷಿನಾಗ ನೀವು ಉಳ್ಕೊಳಕ ಇನ್ನೊಂದು ದೇವ್ರ ಸರಿ ಕೊಡು. ಚಿಕ್ಕಮ್ಮ ಉಳ್ಕೊಂಡು ಮತ್ತಿಗೆ ಕೊಡೋಣ. ಇದು ತೋರ್ ಮನೆ, ಕಲ್ಲನೆ ಕಸ್ಕೊಬೇಡ. ಇದು ಪ್ರೀತಿ ಮಾಡಿದ್ದೀನಿ. ಇಲ್ಲ ನಾನ್ ನಿಜ ಹೇಳ್ತೀನಿ. ನನ್ ಫೋಟೋ ನೋಡಿದ್ರೆ ನಿಮ್ಮನ್ನ ನಾನು ಆಚೆಗೆ ಹೋಗಲ್ಲ ಅಣ್ಣ. ಬೆಳಗ್ಗೆ 6 ಗಂಟೆಗೆ ಕುಂಕುಮ ಹಾಕೊಂಡು ನಾನು ಮನೆ ಕೆಲಸ ಮಾಡ್ತೀನಿ. ಎಲ್ಲಿ ಪುಟ? ಬೆಂಗಳೂರಲ್ಲಿ ನಿಂಗೆ ಸೀರೆ ಕೊಟ್ಟಿದ್ನಪ್ಪ? ಕೊಟ್ಟಿದ್ರಿ, ಮಡ್ಲಕ್ಕಿನೇ ಕೊಟ್ಟಿದ್ರಿ ಅಣ್ಣ. ಗೌರಿ ಹಬ್ಬಕ್ಕೆ ಬಾ. ಮತ್ತೆ ನಿಮ್ಗೆ ಇನ್ನೊಂದು ಸೀರೆ ಕೊಡ್ತೀಯಾರ? ಪ್ರತಿ ವರ್ಷ ಬಾಕಂದ ಅಮ್ಮ ಕಿತ್ಕೊಳ್ಳೋಣ. ಕೊಟ್ಕೊಳ್ಸಣ ಕಿತ್ಕೊಳ್ಳೋಣ. ಕೊಟ್ಟು ಕಳ್ಸೋಣ. ಮತ್ತೆ ಬರುತ್ತೆ. ನಾವು ಇಷ್ಟು ಕೊಟ್ಟರೆ ಇಷ್ಟು ಬರುತ್ತೆ. ಕರೆಕ್ಟಾಗಿ ಕೊಡಲ್ವಾ? ಕೊಟ್ಟು ಕಳ್ಸೋಣ. ಇವತ್ತು ನಿಮ್ಗೆ ಹುಷಾರಾಗುತ್ತೆ. ಗಡ್ಡಿ ನನ್ನ ತಂಗಿ ಅಷ್ಟು ನಮ್ಮ ಮತ್ತು ರೈತರು ಎಲ್ಲಿದ್ದಾರೆ ಬೆಂಗಳೂರು? ಬೆಂಗಳೂರು ಸಂಪತ್ಕತೆ ನಿಮ್ಮಂತವ್ರು ಪ್ರೈಸರು ನೀಲಪೆಲ್ಲ ಸತ್ರ ಸಿಕ್ಕಿದ್ರು ಅಣ್ಣ. ಅವ್ರು ಯಾವ ಒಂದು ಫೋನ್ ಮಾಡಿದ್ರು ಸಾಕು. ಅವ್ರು ಅಷ್ಟು ಒಂದು ಇದಾಗಿ ಮಾಡ್ಕೊಳ್ಳೋ. ₹1 ದುಡ್ಡು ತಗೊಳ್ತಿರ್ಲಿಲ್ಲ ಮಕ್ಕಳು ಅಂತನು. ಅವ್ರು ತೀರೋಗೋದು 15 ದಿವಸ ಆಯ್ತಾ. ನಂಗೆ ನಿಮ್ಮ ಇದಕ್ಕೆ ನಮ್ಮನ್ನ ಹಾಕ್ಬಿಟ್ಟು ಹೊರಟೋದ್ರು ಅಣ್ಣ. ನಿಜವಾಗ್ಲೂ ಅವ್ರ ಹೆಸರೇನು? ಅವ್ರ ಹೆಸರು ನರೇಂದ್ರ ಸ್ವಾಮಿ. ಸ್ವಾಮಿಗೂ ಸರಿ ಕಾಸು ಹಾಕೋಣ. ದುಡ್ಡಿಗೆ ಮಾಡ್ಕೊಂಡು ದುಡ್ಡಿಂದಲೇ ಸೇವೆ ಮಾಡಕೊಂಡು ಯಾರೇ ಇರಲಿ ಜಗತ್ತ ನಿಮಗೆ ನಮಸ್ಕಾರ. ದುಡ್ಡು ತಾನಾಗೆ ಬರುತ್ತೆ. ನೀವು ದುಡ್ಡನ್ನ ಕೀಳಕ್ ಹೋಗ್ಬೇಡಿ. ಸುಮ್ಮನೆ ದೇವ್ರು ಬರುತ್ತೆ, ಮಾಟ ಮಾಡಿಸ್ತೀನಿ, ಮಂತ್ರ ಮಾಡಿಸ್ತೀನಿ, ತಡೆ ಹೊಡಿತೀನಿ ಅಂತ ಬಡಬಗ್ಗರನ್ನ ಕೀಳ್ಬೇಡಿ. ಅವ್ರು ಕೊಟ್ಟಿ ದುಡ್ಡಲ್ಲಿ ನೀವು ಜೀವನ ಮಾಡ್ಬೋದು. ನಾನು ಹಂಗೆ ಮಾಡ್ತಾರೆ ತಂಗಿ. ನಾನು ದುಡ್ಡು ಇಸ್ಕೊಳ್ಳಲ್ಲ ಅಂತ ಏನಿಲ್ಲ. ನೀವು ಕೊಡೋ ದುಡ್ಡು ಇಸ್ಕೊಂತೀನಿ ನಾನು. ನೋಡಿರ್ತೀರ ಮುಂಚೆ ಇಸ್ಕೊಂತಾರೆ. ಇತ್ತಿದ್ದು ಯಾರು ಜೋಬಿಗೆ ಇಡ್ತೀವಿ ಅಂತ ಅರ್ಕೆ ಮಾಡ್ಕೆ ಬಂದು ಜೋಬಿಗೆ ಇಡ್ತಾರೆ. ನಾನು ಕೇಳಲ್ಲ. ಅವ್ರು ಇಟ್ಟಿದ್ದು ಈಗ ತಾಂತ ಇದ್ದೀನಿ. ಯಾಕೆಂದ್ರೆ ಈಗ ತಂಗಿ ಬೇಜಾರಾಗುತ್ತೆ. ಒಬ್ಬರು ಅಂದ್ಕೊಂಡ್ಬಂದಿರ್ತಾರೆ ನಂಗೆ ಕೊಡ್ಬೇಕು ಅಂತ. ಕಾಣಿಕೆ ಬಗ್ಗೆ ಹಾಕಿ ತಗೊಂಡು ಜೋಬಿಗೆ ಇಟ್ಟು ತಾಂತಿ. ನಾವಂತೂ ಯಾರನ್ನ ಕೇಳಲ್ಲ. ಅವ್ರು ನಾನು ಇರಲ್ಲ ನಿಮ್ಮ ಹತ್ರ ಹೋಗಿ ಅಂತಾನೆ ನಮ್ಮನ್ನ ಇಲ್ಲಿ ಕಳ್ಸಿದ್ರೆ ನನಗೆ ಗೊತ್ತಿಲ್ಲ ಅಣ್ಣ. ನಿಜವಾಗ್ಲೂ ಎಲ್ಲ ಮನೆ ಕೇಳ್ಕೊಂಡು ಮಾಡಿದ್ರು ಯಾಕೆ ನನಗೆ ತಲೆ ಆಯ್ತು. ಕೆಡಿಸ್ಕೊಂಡು ಅವ್ರ ಪ್ರೀತಿ ಅವ್ರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರ್ಲಿ, ನಮ್ಮೇಲೂ ಇರ್ಲಿ. ಕರೆಕ್ಟಾ? ಅಂತ ಮಹಾನುಭಾವರು ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ಅಕ್ಕ ಹೆಸರು ಕಾಳು